ದಾಳಿಯ ದಿನದಿಂದ ಕೂಡ ನಮ್ಮ ಮೇಲೆ ಪ್ರತೀಕಾರವನ್ನು ಭಾರತ ಯಾವಾಗ ಬೇಕಾದರೂ ತೀರಿಸಿಕೊಳ್ಳುತ್ತೆ ಅನ್ನೋ ಆತಂಕದಲ್ಲಿರುವಂತಹ ಪಾಕಿಸ್ತಾನ ತನ್ನ ತಿಕ್ಕಲತನವನ್ನು ಪ್ರದರ್ಶನ ಮಾಡೋದನ್ನು ಮುಂದುವರಿಸಿದೆ. ಭಾರತದ ವಿರುದ್ಧ ನಿತ್ಯ ಅಪ್ರಚೋದಿತ ಗುಂಡಿನ ದಾಳಿಯನ್ನು ನಡೆಸೋದು ಮತ್ತೆ ದಾಳಿಯ ತಂತ್ರವನ್ನು ಕೂಡ ಇತ್ತೀಚೆಗೆ ಪಾಕಿಸ್ತಾನ ಸೇನೆ ಬದಲಾಯಿಸಿಕೊಂಡು ಬರ್ತಾ ಇದೆ. ಗಡಿಯಲ್ಲಿನ ಒಂದೆರಡು ಸ್ಥಳಗಳಿಗೆ ಅಪ್ರಚೋದಿತ ಗುಂಡಿನ ದಾಳಿ ಸೀಮಿತವಾಗಿಲ್ಲ. LOC ಉದ್ದಕ್ಕೂ ಕೂಡ ಬಹುವಲಯದಲ್ಲಿ ಏಕಕಾಲದಲ್ಲಿ ದಾಳಿಯನ್ನು ನಡೆಸ್ತಾ ಇರೋದು, ಹೆವಿ ಡಿಪ್ಲಾಯ್ಮೆಂಟ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಬಟ್ ಇದಕ್ಕೆ ಭಾರತೀಯ ಸೇನೆ ಕೂಡ ದಿಟ್ಟ ಉತ್ತರವನ್ನು ಕೊಡ್ತಾ ಇದೆ. ಪೌನ್ಸ್ ಆಗ್ತಾ ಇಲ್ಲ ಭಾರತೀಯ ಸೇನೆ. ಪೌಂಡಿಂಗ್ ಅಂತೆಲ್ಲ ಕರೀತಾರೆ ಇದನ್ನು ಸಾಮಾನ್ಯವಾಗಿ. ಅಂದರೆ ಅವರು ಈ ಥರದ ಅಟ್ಯಾಕ್ಗಳನ್ನು ಮಾಡಿದ ತಕ್ಷಣ ನಾವು 3 ಪಟ್ಟು ಅಟ್ಯಾಕ್ ಎಲ್ಲ 4 ಪಟ್ಟು ಅಟ್ಯಾಕ್ ಎಲ್ಲ ಮಾಡಿಬಿಟ್ಟು ಕಂಪ್ಲೀಟ್ LOCನಲ್ಲಿರುವಂಥ ಅವ್ರ ಚೆಕ್ ಪೋಸ್ಟ್ಗಳನ್ನೆಲ್ಲ ಡಿಸ್ಟ್ರಾಯ್ ಮಾಡೋ ಕೆಲಸವನ್ನು ಮಾಡಿಲ್ಲ. ಬಟ್ ಪ್ರತ್ಯುತ್ತರವನ್ನು ಸರಿಯಾಗಿ ಕೊಡ್ತಾ ಇದ್ದೀವಿ. LOC ಉದ್ದಕ್ಕೂ ಬಹುವಲಯಗಳಲ್ಲಿ ಏಕಕಾಲಕ್ಕೆ ದಾಳಿ, ಇದರ ಎಕ್ಸ್ಪೆಕ್ಟೇಷನಲ್ಲಿ ಭಾರತೀಯ ಸೇನೆ ಕೂಡ ಇರುತ್ತೆ. ಏನೋ ಭಾರತೀಯ ಸೇನೆಗೆ ಶಾಕ್ ಕೊಟ್ಟಂತಹ ದೊಡ್ಡ ಸ್ಟ್ರಾಟಜಿ ಏನಲ್ಲ, ಹಳೆ ಸ್ಟ್ರಾಟಜಿನೇ ಇದು. ಇದಕ್ಕೆ ಸರಿಯಾದ ರೀತಿಯಲ್ಲಿ ತಕ್ಕ ಉತ್ತರವನ್ನು ಕೂಡ ಭಾರತೀಯದ ಸೇನೆ ಕೊಡ್ತಾ ಇರೋದು ಗೊತ್ತಾಗ್ತಾ ಇದೆ. ಗಡಿಯಲ್ಲಿ ಪರಿಸ್ಥಿತಿ ವಿಷಮವಾಗ್ತಾ ಹೋಗ್ತಾ ಇದೆ. ಈ ಮೊದಲು ಪಿರ್ಪಂಜಾಲ್ ಶ್ರೇಣಿಯ ದಕ್ಷಿಣ ಭಾಗದಲ್ಲಿ ಫೈರಿಂಗ್ ಅನ್ನ ನಡೆಸ್ಕೊಂಡು ಬರ್ತಾ ಇತ್ತು. ಈಗ ಕುಪ್ವಾರ, ಬಾರಾಮುಲ್ಲಾ, ಪುಂಚ್, ರಜೌರಿ ಇದೆಲ್ಲ ಕೂಡ ಸೌತ್ ಕಾಶ್ಮೀರಿಗೆ ಬರುತ್ತೆ. ಮೆಂದರ್, ನೌಶೇರಾ, ಸುಂದರ್ಬನಿ, ಅಕ್ನೂರ್ ವಲಯಗಳಲ್ಲೂ ಕೂಡ ಗುಂಡಿನ ದಾಳಿ ಆಲ್ಮೋಸ್ಟ್ ಎಲ್ಲವೂ ಕೂಡ ಅದೇ. ಜಮ್ಮುವಿನ ಅಂತಾರಾಷ್ಟ್ರೀಯ ಗಡಿಯುದ್ದಕ್ಕೂ ಕೂಡ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ. ಕಾಲ್ಕಿರೋದು ಯುದ್ಧಕ್ಕೆ ಪಂಥಾಹ್ವಾನವನ್ನು ಪಾಕಿಸ್ತಾನ ಕೊಡ್ತಾ ಇದೆ. ಬನ್ನಿ ಕೊಡಿರಿ ನಮಗೆ, ಅಟ್ಲೀಸ್ಟ್ ಇನ್ನೂ ನಮ್ಮನ್ನು ಸತಾಯಿಸಿದ ಸಾಕು ಅನ್ನೋ ರೀತಿಯಲ್ಲಿ ದಯನೀಯ ಸ್ಥಿತಿಗೆ ತಲುಪಿಬಿಡುತ್ತಾ ಪಾಕಿಸ್ತಾನ ಅಂತ. ಬಟ್ ನಮ್ಮಲ್ಲಿ ಮಾತ್ರ ಅವರು ಎಷ್ಟು ಉತ್ತರವನ್ನು ಬಯಸ್ತಾರೋ ಅಷ್ಟು ಕೊಟ್ಟು ಸುಮ್ಮನೆ ಆಗ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಪ್ರಚೋದನೆಗೆ ಒಳಗಾಗ್ತಾ ಇಲ್ಲ ಭಾರತೀಯ ಸೇನೆ. ಅದರ ಅರ್ಥ ಮುಂದೆ ದೊಡ್ಡದೊಂದು ಮಾರಿ ಹಬ್ಬ ಕಾದಿದೆ ಪಾಕಿಸ್ತಾನಕ್ಕೆ ಅನ್ನೋದು ಸ್ಪಷ್ಟ.